ಒಂದು ಚಿಕ್ಕ ನಾಯಿಮರಿ ನೀರಿನಲ್ಲಿ ಕೊಚ್ಚಿ ಹೋಗುತ್ತಿದೆ. ಅದರ ಸಣ್ಣ ಕಾಲುಗಳು ಬಿದ್ದು ಬಿದ್ದು ಈಜಲು ಪ್ರಯತ್ನಿಸುತ್ತಿವೆ, ಆದರೆ ನೀರು ಅದನ್ನು ಎಳೆದೊಯ್ಯುತ್ತಿದೆ. ಅದರ ಕಿರುಚಾಟ ನದಿಯ ಗರ್ಜನೆಯಲ್ಲಿ ಮುಳುಗಿಹೋಗಿದೆ. ಕ್ಯಾಮೆರಾ ಹತ್ತಿರ ಸರಿಯುತ್ತದೆ. ಅವಳ ಮುಖದಲ್ಲಿ ಚಿಂತೆ ಮತ್ತು ತುರ್ತು ಸ್ಪಷ್ಟವಾಗಿ ಕಾಣುತ್ತದೆ. ಅವಳು ಸುತ್ತಲೂ ನೋಡುತ್ತಾಳೆ. ಒಂದು ಉದ್ದನೆಯ ಕೋಲು ಅಲ್ಲೇ ಬಿದ್ದಿದೆ. ನಡುಗುವ ಕೈಗಳಿಂದ ಅವಳು ಅದನ್ನು ಎತ್ತಿಕೊಳ್ಳುತ್ತಾಳೆ. ಒಂದು ಕೈಯಿಂದ ರೇಲಿಂಗ್ ಹಿಡಿದು ಅಪಾಯಕಾರಿಯಾಗಿ ನದಿಯ ಮೇಲೆ ಒಲಿಯುತ್ತಾಳೆ. ಜಿಗುಟು ಮಣ್ಣಿನಲ್ಲಿ ಅವಳ ಕಾಲುಗಳು ಜಾರುತ್ತಿವೆ. ಮಳೆ ಅವಳ ಮುಖಕ್ಕೆ ಅಪ್ಪಳಿಸುತ್ತದೆ. ಸ್ಲೋ ಮೋಷನ್. ಅವಳು ಕೋಲನ್ನು ಚಾಚುತ್ತಾಳೆ. ನಾಯಿಮರಿ ಹರಿದು ಹೋಗುತ್ತಿದೆ. ಕೊನೆಯ ಕ್ಷಣದಲ್ಲಿ ಕೋಲು ಅದರ ಸಣ್ಣ ಹೊಟ್ಟೆಯ ಕೆಳಗೆ ಸೇರುತ್ತದೆ. ಅವಳು ಎಳೆಯುತ್ತಾಳೆ, ಬಲವಾಗಿ. ನದಿಯ ಪ್ರವಾಹ ತಡೆಯಲು ಪ್ರಯತ್ನಿಸುತ್ತದೆ, ಆದರೆ ಅವಳು ಸೋಲುವುದಿಲ್ಲ. ಕೊನೆಯ ಒಂದು ಜೋರಾದ ಎಳೆತದಲ್ಲಿ ನಾಯಿಮರಿ ನೀರಿನಿಂದ ಹೊರಬರುತ್ತದೆ. ಅವಳು ಹಿಂದೆ ಸರಿಯುತ್ತಾಳೆ, ನಡುಗುವ, ಒದ್ದೆಯಾದ ನಾಯಿಮರಿಯನ್ನು ಎದೆಗೆ ಅಪ್ಪಿಕೊಳ್ಳುತ್ತಾಳೆ. ಆದರೆ ಅವಳ ಮುಖದಲ್ಲಿ ನಂಬಲಸಾಧ್ಯವಾದ ಪರಿಹಾರ. ನಿಧಾನವಾಗಿ, ಎಚ್ಚರಿಕೆಯಿಂದ, ಅಪಾಯದ ಅಂಚಿನಿಂದ ದೂರ ಸರಿಯುತ್ತಾಳೆ. ಕಿರೀಚುವ ಬಾಗಿಲು ತೆರೆಯುತ್ತದೆ. ಒಳಗೆ ಬೆಚ್ಚಗಿನ, ಚಿನ್ನದ ಬೆಳಕು. ಒಂದು ಸಣ್ಣ, ಸಾಧಾರಣ ಮನೆ, ಆದರೆ ಸುರಕ್ಷಿತ. ಅವಳು ಸಣ್ಣ ಮಣೆ ಮೇಲೆ ಕೂತು ಹಳೆಯ ಬಟ್ಟೆಯಿಂದ ನಾಯಿಮರಿಯನ್ನು ಒಣಗಿಸಲು ಪ್ರಾರಂಭಿಸುತ್ತಾಳೆ. ಅವಳ ಚಲನೆಗಳು ನಿಧಾನ, ಎಚ್ಚರಿಕೆಯಿಂದ, ಅತ್ಯಂತ ಮೃದು. ಅವಳು ಅದನ್ನು ಮೆತ್ತನೆಯ ಬಟ್ಟೆಯಲ್ಲಿ ಸುತ್ತಿ ಒಂದು ಪುಟ್ಟ ಮಗುವನ್ನು ಹೊದ್ದಿಸುವಂತೆ ಇಕ್ಕುತ್ತಾಳೆ. ಅಡುಗೆ ಕೋಣೆಯ ಮೂಲೆಯಲ್ಲಿ ಅವಳು ಒಂದು ಮಣ್ಣಿನ ಬಟ್ಟಲಿನಲ್ಲಿ ಬೆಚ್ಚಗಿನ ಹಾಲನ್ನು ಸುರಿಯುತ್ತಾಳೆ. ಆವಿ ಏಳುತ್ತದೆ. ಅವಳು ಮೊಣಕಾಲೂರಿ ನಾಯಿಮರಿಯ ಮೂಗನ್ನು ಹಾಲಿನ ಕಡೆಗೆ ತೋರಿಸುತ್ತಾಳೆ. ಅದು ಕುಡಿಯುತ್ತದೆ, ಮೊದಲು ಸ್ವಲ್ಪ ಹಿಂಜರಿಯುತ್ತಾ, ನಂತರ ಉತ್ಸಾಹದಿಂದ. ನಡುಕ ಕಡಿಮೆಯಾಗುತ್ತದೆ. ಕೋಣೆ ನಿಶ್ಶಬ್ದವಾಗುತ್ತದೆ, ಸುರಕ್ಷತೆಯಿಂದ ತುಂಬಿರುತ್ತದೆ. ಮೃದುವಾದ ಸೂರ್ಯನ ಬೆಳಕು ಸಣ್ಣ ಕಿಟಕಿಯ ಮೂಲಕ ಬರುತ್ತದೆ. ನಾಯಿಮರಿ ಚಲಿಸುತ್ತದೆ. ಅದರ ದುರ್ಬಲ ಚೀತ್ಕಾರವು ಮೃದುವಾದ ಗೋಳಾಟವಾಗಿ ಬದಲಾಗಿದೆ. ವೃದ್ಧೆ ತನ್ನ ಕುರ್ಚಿಯಿಂದ ಅದನ್ನು ನೋಡುತ್ತಾಳೆ, ಸಹನೆ, ಭರವಸೆ. ಅವಳು ತನ್ನ ನಡುಗುವ ಕೈಗಳಿಂದ ಅದರ ತಲೆಯನ್ನು ನೇವರಿಸುತ್ತಾಳೆ. ನಾಯಿಮರಿ ತಲೆ ಎತ್ತುತ್ತದೆ. ಅವರ ಕಣ್ಣುಗಳು ಸಂಧಿಸುತ್ತವೆ. ಆ ನೋಟದಲ್ಲಿ ಏನೋ ಬದಲಾಗುತ್ತದೆ. ಅವಳು ಕಿಟಕಿಯತ್ತ ನೋಡುತ್ತಾಳೆ. ನದಿ ದೂರದಲ್ಲಿ ಹರಿಯುತ್ತಿದೆ. ದುರಂತವಾಗಬಹುದಾಗಿದ್ದ ಘಟನೆ ಈಗ ಬೇರೆಯದಾದದ್ದರ ಪ್ರಾರಂಭವಾಗಿ ಭಾಸವಾಗುತ್ತಿದೆ. ಅವಳು ನಾಯಿಮರಿಯ ಕಡೆಗೆ ತಿರುಗುತ್ತಾಳೆ.